ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಪ್ರಥಮ ಪಿ.ಯು.ಸಿ ಬರುವಂತಹ ಗದ್ಯ ಭಾಗದಲ್ಲಿರುವಂತಹ ಮೊದಲನೇ ಪಾಠ ಗಾಂಧಿ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಬರೆದವರು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ. ನಾವು ಮೊದಲಿಗೆ ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ. ಕಥೆಗಾರರು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ. ಕಾಲ 1938-1999. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗರಳ್ಳಿ ರಾಮಣ್ಣನವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಳ್ಳಿಯವರು. ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ಹಳ್ಳಿಯ ಬಡ ಜನರ ಮುಗ್ಧತೆ, ಅಸಹಾಯಕತೆ, ನೋವು, ನಲಿವುಗಳನ್ನು ತುಂಬಾ ಹತ್ತಿರದಿಂದ ಗಮನಿಸಿದವರು. ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕಥೆಗಳಲ್ಲಿ ಚಿತ್ರಿಸಿದ್ದಾರೆ. ನೋಡಿ, ಬೆಸಗರಳ್ಳಿ ರಾಮಣ್ಣ ಜೀವನವನ್ನು, ಹಳ್ಳಿಯ ಬಡ ಜನರ ಮುಗ್ಧತೆ, ಇನ್ನೋಸೆನ್ಸ್ ಅಂತಾರಲ್ಲ, ಅದು ಅಸಹಾಯಕತೆ, ನೋವು, ನಲಿವುಗಳನ್ನ ತುಂಬಾ ಹತ್ತಿರದಿಂದ ಗಮನಿಸಿರ್ತಾರೆ. ಜೀವನದಲ್ಲಿ ಬಲು ಪ್ರೀತಿಯಿಂದ ತಮ್ಮ ಕಥೆಗಳನ್ನು ಚಿತ್ರಿಸಿದ್ದಾರೆ ಅಂದ್ರೆ ಬರೆದಿದ್ದಾರೆ. ಪ್ರಸ್ತುತ ಕಥೆಯನ್ನು ಕಣಜ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ನೆಲದ ಒಡಲು, ಘರ್ಜನೆ, ನೆಲದ ಸಿರಿ, ಅರಕೆಯಾಣ, ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳು. ತೋಳಗಳ ನಡುವೆ ಕಿರು ಕಾದಂಬರಿ ಘರ್ಜನೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ. ಆಶಯ ನೋಡಿ ಇಲ್ಲಿದೆ. ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕಥೆಯು ಬೆಳಕು ಚೆಲ್ಲುತ್ತದೆ. ಅಂದ್ರೆ ಬಡ ಕುಟುಂಬದಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನು ರೋಗಗಳಿಂದ ನರಳ್ತಾ ಇರ್ತಾನೆ, ರೋಗಿಷ್ಠ ಆಗಿರ್ತಾನೆ. ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ, ಆ ಹುಡುಗನ ದಾರುಣ ಅಂದ್ರೆ ಕೆಟ್ಟ ಪರಿಸ್ಥಿತಿಯ ಮೇಲೆ ಕಥೆಯು ಈ ಸ್ಟೋರಿ ಬೆಳಕು ಚೆಲ್ಲುತ್ತದೆ. ಬಡವರಿಗಾಗಿ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು, ಔಷಧಿಯೋಪಚಾರಗಳು, ಮೆಡಿಸಿನ್ಸು, ಹಾಸ್ಪಿಟಲ್ ಮತ್ತು ಮೆಡಿಸಿನ್ಸು, ಟ್ರೀಟ್ಮೆಂಟು ಇವ್ಯಾವ ಸಹ ಬಡವರಿಗೆ ಸರಿಯಾಗಿ ಈಗಲೂ ಸಹ ಸಿಗ್ತಾ ಇಲ್ಲ. ಅದನ್ನು ಪಡೆಯುವಲ್ಲಿ ಅವರು ಪಡುವ ಪರಿಪಾಟಲನ್ನು ಕತೆ ತೆರೆದಿಡುತ್ತೆ. ಬಡವರು ಪಡೆಯುವ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂತಹ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯುವಲ್ಲಿ ಅವರು ಪಡುವಂತಹ ಸಂಕಟ, ನರಳಾಟಗಳನ್ನ ಈ ಕತೆ ನಮ್ಮ ಮುಂದೆ ಕಣ್ಣಿಗೆ ಕಟ್ಕೊಡ್ತದೆ. ಪ್ರಿಯ ಸ್ನೇಹಿತರೆ, ಗಾಂಧಿ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ. ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ನೋಡಿ, ಗಾಂಧಿ ಹೆಸರನ್ನ ಇವತ್ತಿನ ಸಮಾಜ ದುರ್ಬಳಕೆ ಮಾಡ್ಕೊಂಡಿರೋದನ್ನ ನಾವು ಕಾಣ್ಬೋದಾಗಿದೆ. ಬದುಕಿನ ಮೌಲ್ಯಗಳಿಗೆ, ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣ್ತೊಡಗ್ತಿದ್ದಾರೆ. ನೋಡಿ, ಬದುಕಿನ ಒಂದು ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಆರ್ಥಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಶೈಕ್ಷಣಿಕ ಮೌಲ್ಯಗಳಿದಾವಲ್ಲ, ಈ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪ ಮಹಾತ್ಮ ಗಾಂಧೀಜಿಯವರು. ನಮ್ಮ ದೇಶದ ಜನ ಇಂದು ಅವ್ರನ್ನ ಉದಾಸೀನ ಭಾವ, ಅಸಡ್ಡೆ ಅಂದ್ರೆ ಉದಾಸೀನತೆಯಿಂದ ಕಾಣ್ತೊಡಗಿದ್ದಾರೆ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ ಉನ್ನತ ಆದರ್ಶಗಳಾಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು. ಇದು ಪ್ರಧಾನವಾದ ಪಾಠದ ಉದ್ದೇಶ ಆಗಿದೆ. ಈಗ ಕತೆ ಪ್ರಾರಂಭ ಆಗ್ತದೆ. ಒಂದು ದಿನ ನೋಡಿ, ಇಲ್ಲಿ ಒಂದು ದಿನ ಬಳ್ಳಾಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಬಿದ್ದಿದ್ದರು. ಆ ಹೆಂಗಸು, ಆ ಹುಡುಗನ ತಾಯಿ, ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗೆ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ. ಇಲ್ಲಿ ನೋಡಿ, ಕತೆ ಸಾಗ್ತಾ ಇದೆ. ಒಂದ್ ದಿನ ಬಳ್ಳಾಕೆರೆ ಹಳ್ಳಿಯಿಂದ ಹೊತ್ತು ಅಂದ್ರೆ ಸಮಯ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆಯೇ ಒಂದು ಆಸ್ಪತ್ರೆಯಲ್ಲಿ ಕಾಯ್ತಾ ಕುಳಿತಿದ್ರು ಒಬ್ಬ ಹೆಂಗಸು ಮತ್ತು ಸುಮಾರು, ಅವ್ನಿಗೆ ಎಷ್ಟು ವರ್ಷ ಆಗಿದೆಯಪ್ಪ ಅಂದ್ರೆ 15 ವರ್ಷದ ಹುಡುಗ. ಬಹಳ ಹೊತ್ತಿನವರೆಗೂ, ಬಹಳ ಸಮಯದವರೆಗೂ ಯಾರ ಗಮನಕ್ಕೂ ಬರದೇ ಬಿದ್ದಿದ್ದರು. ಯಾರ ಗಮನಕ್ಕೂ ಬರದೆ ಅಲ್ಲೇ ಬಿದ್ದಿದ್ದಾರೆ. ನೋಡಿ, ಯಾರು ಗಮನಿಸ್ತಾರೆ? ಸಾಮಾನ್ಯರನ್ನ. ನೋಡಿ, ಇದು ದೇಶದ ಒಂದು ದುರ್ಗತಿ, ನಾವು ದುರ್ವ್ಯವಸ್ಥೆ ಅಂತ ಹೇಳ್ಬೋದು. ಆ ಹೆಂಗಸು ಹೇಗಿದ್ರಪ್ಪ ಅಂದ್ರೆ, ಆ ಹುಡುಗನ ತಾಯಿ ಸುಮಾರು 40ರ ಪ್ರಾಯ ಅಂದ್ರೆ ವಯಸ್ಸು. ಆ ಹೆಂಗಸು 15 ವರ್ಷದ ಹುಡುಗನ ತಾಯಿ 40 ವರ್ಷದ ವಯಸ್ಸಿನವಳಾಗಿದ್ಲು. ಹುಡುಗ ವರಾಂಡದಲ್ಲಿ, ಹುಡುಗ ಆಸ್ಪತ್ರೆಯ ಮುಂಭಾಗ ಇರುತ್ತಲ್ಲ ವರಾಂಡ, ಅದರಲ್ಲಿ ಕಂಬಕ್ಕೆ ಹೊರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲ, ಅವನಿಗೆ ಯಾವುದೇ ಆಸಕ್ತಿ ಇಲ್ಲ, ಗಮನ ಇಲ್ಲದೆ ನೋಡ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗ್ಗೆ ಜಿಗುಪ್ಸೆ, ನೋಡಿ ಬೇಸರ ಬಂದು ಹೋಗ್ಬಿಟ್ಟಿದೆ ಅಲೆ ಆ ಹುಡುಗನಿಗೆ. ಕುಳಿತು ಸಾಕಾಗಿ
ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನವ್ವನ ಸೀರೆಯನ್ನು ಬಲವಾಗಿ ಹೇಳ್ತಾನೆ. ಚಿಕ್ಕ ಮಕ್ಕಳಲ್ವಾ, ತಾಯಿಗೆ ಮಕ್ಳು ಎಷ್ಟೇ ದೊಡ್ಡವರಾದ್ರು ಅವ್ರು ಚಿಕ್ಕವರಾಗಿರ್ತಾರೆ, ಅವರ ತಾಯಿಯ ಸೀರೆನ ಬಲವಾಗಿ ಹೇಳ್ತಾನೆ. ಏನು ಹೇಳ್ತಾನೆ ನೋಡೋಣ. ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ. ಅವ್ವ, ಬಿಸಿಲು ಅಂದರೆ ಬಿಸಿಲು, ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಹೋಗೋಣ, ನಡಿ ಊರಿಗೆ ಹೋಗುವ, ಊರಿಗೆ ಹೋಗುವ, ಹೋಗುವ ಅಂದರೆ ಹೋಗುವ, ನಡಿಯಮ್ಮ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಊರಿಗೆ ಹೋಗೋಣ ಅಂತ ಆ ಹುಡುಗ ಹೇಳ್ತಾ ಇದ್ದಾನೆ. ಅವಾಗ ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಓಸಿ ಸುಮ್ಕಿರು, ಬಂದವ್ರು ಬಂದು ತೋರಿಸ್ಕೊಂಡು ಹೋಗುವ. ನೋಡಿ, ಇದು ಮಂಡ್ಯ ಭಾಷೆ. ಮಂಡ್ಯ ಭಾಷೆ ಹೀಗಿರೋದು. ಓಸಿ ಸ್ವಲ್ಪ ಸುಮ್ಕಿರು, ಬಂದವರು, ನಾವು ಬಂದಿದ್ದೀವಿ ಆಸ್ಪತ್ರೆಗೆ ಅಲ್ವಾ ಮಗುವ, ಬಂದು ತೋರಿಸ್ಕೊಂಡು ಹೋಗುವ. ಬಂದವರು ನಾವು ಹಾಗೆ ಹೋಗ್ಬಾರ್ದು, ಆಸ್ಪತ್ರೆಗೆ ಬಂದಿದ್ದೀವಿ, ಡಾಕ್ಟ್ರನ್ನ ಕಂಡು ನಿನಗೆ ಟ್ರೀಟ್ಮೆಂಟನ್ನು ತಗೊಂಡು ಹೋಗೋಣ ಅಂತ ತಾಯಿ ಹೇಳ್ತಾ ಇದ್ದಾಳೆ. ಆವಾಗ ಆ ಹುಡುಗ ಹೇಳ್ತಾನೆ, ಒತ್ತೂಡಕ್ಕೆ ಮುಂಚೆ ಬಂದು ನಾವು, ಒತ್ತು ಅಂದರೆ ಸಮಯ, ನೋಡಿ ನಾವು ಒತ್ತೂಡಕ್ಕೆ ಸೂರ್ಯೋದಯ ಬೆಳಕರಿಯೋದಕ್ಕೆ ಮುಂಚೆ ಬಂದಿದ್ದೀವಿ, ನಾವು ಈ ಆಸ್ಪತ್ರೆಗೆ ಬಂದಿದ್ದೀವಲ್ಲಮ್ಮ ಅಂತ ಹುಡುಗ ಹೇಳ್ತಾ ಇದ್ದಾನೆ. ಆಗ ಅವ್ರ ತಾಯಿ ಹೇಳ್ತಾರೆ, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು? ನೋಡಿ, ಇಲ್ಲಿ ನಾವು ಈ ರೀತಿ ಮಾತಾಡ್ತಾ ಇದೀವಲ್ಲ, ನನ್ನ ನಿನ್ನ ರಾಗ ಇದೆಯಲ್ಲ, ನಮ್ಮ ಕಷ್ಟಗಳು ಗೋಳಾಟ, ಇವನು ಯಾರು ಕೇಳ್ತಾರಪ್ಪ? ತಾಯಿ ಹೇಳ್ತಾ ಇದ್ದಾರೆ, ತನ್ನನ್ನು ಎತ್ತವಳು ಮೌನವಾಗಿ ನೋವನ್ನು ಅವಮಾನ ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳ್ತಾನೆ, ನಾನಿದ್ರೆಷ್ಟು ಸತ್ರೆಷ್ಟು, ನಡೆಯುವ ಹೋಗುವ ಊರಿಗೆ. ಹುಡುಗನಿಗೆ ಬೇಸರ ಆಗಿತ್ತು ಜೀವನ ಮೇಲೆ. ನಾನಿದ್ರೆಷ್ಟು ಸತ್ರೆಷ್ಟು, ನಡಿ ಹೋಗೋಣ ಊರಿಗೆ, ಹೋಗೋಣ, ಈ ಆಸ್ಪತ್ರೆ ಸವಾಸ ಬೇಡ. ಒಂದು ಆಸ್ಪತ್ರೆ ಬಾಗಿಲಲ್ಲಿ ವರಾಂಡದಲ್ಲಿ ಕುಳಿತು 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 ಸಾಕಾಗೋಗಿದೆ, ಬೇಡ, ನಡಿ ಹೋಗೋಣ, ನಾನು ಇದ್ರೆಷ್ಟು ಸತ್ರೆಷ್ಟು, ನಡಿ ಊರಿಗೆ ಹೋಗೋಣ ಅಂತ ಹುಡುಗ ಅವ್ರ ತಾಯಿಗೆ ಹೇಳ್ತಾ ಇದ್ದಾನೆ. ಆಗ ಅವ್ರ ತಾಯಿಗೆ ಸ್ವಲ್ಪ ಸಿಟ್ಟು ಬರುತ್ತೆ, ಮಗನ ಮೇಲೆ ಪ್ರೀತಿಯ ಸಿಟ್ಟು ಬರುತ್ತೆ. 3 ಹೊತ್ತು ಸಾಯ್ತೀನಿ ಇದೇ ನಿನ್ನ ನಾಲಿಗೆ ಮೇಲೆ ಅಂತ ಹೇಳ್ತಾ ಇದ್ದಾರೆ. 3 ಹೊತ್ತು, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ, ಇನ್ನು 3 ಹೊತ್ತುವೆ ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ ಬರ್ತಾ ಇರೋದು, ಬೇರೆ ಏನು ಬರಲ್ವಾ ಅಂತ ಹೇಳಿ ಆ ತಾಯಿ ಕೇಳ್ತಾ ಇದ್ದಾಳೆ. ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು? ವಯಸ್ಸಿಗೆ ಮೀರಿದ ಅನುಭವ ಹುಡುಗ ಹೇಳ್ತಾ ಇದ್ದಾನೆ. ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು? ನಾನು ಇದ್ರೆಷ್ಟು ಸತ್ರೆಷ್ಟು, ಯಾವ ರಾಜ್ಯ ಆಳ್ಬೇಕು? ನಾನು ಮೈಸೂರು ಸೀಮೆ ಆಳ್ಬೇಕಾ? ಹಾಗೆ ಹೀಗೆ ಅಂತ ಹುಡುಗ ಹೇಳ್ತಾ ಇದ್ದಾನೆ. ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಎತ್ತ ಕರಳು ಚುರಕ್ಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ಪಾಪ, ನೋಡಿ, ವಯಸ್ಸಿಗೆ ಮೀರಿದ ಅನುಭವ ಮಗುಗಾಗಿದೆ, ತಾಯಿಯ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯ ಆಗಲ್ಲ. ನೋಡಿ, ಎತ್ತ ಕರಳು ಏನಾಗುತ್ತೆ, ಎತ್ತ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಹೇಳ್ತಾರೆ. ನೋಡಿ, ಎತ್ತ ತಾಯಿ ದೇವರಿಗೆ ಸಮಾನ, ಎತ್ತ ತಾಯಿ ಮತ್ತು ನಮ್ಮ ದೇಶ ಸ್ವರ್ಗಕ್ಕಿಂತ ಮಿಗಿಲು ಅಂತ ಒಂದು ಕಡೆ ಹೇಳ್ತಾರೆ. ಎತ್ತ ಕರಳು ಚುರಕ್ಕೆಂದು ಸೆರಗಿನಿಂದ ಕಣ್ಣೊರೆಸ್ಕೋತಾಳೆ. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ಧಡಕ್ಕನ ಮೇಲೆ ಎದ್ದು ಮುಂದುವರಿತಾನೆ. ತನ್ನ ಶರೀರದಲ್ಲಿ ಇರುವ ಕಾಯಿಲೆ ನೋವು, ತಾಯಿ ಅಸಹಾಯಕತೆ, ಏನು ಮಾಡದೇ ಇರುವಂತ ಪರಿಸ್ಥಿತಿಗೆ ಒಳಗಾಗಿದ್ದಾಳೆ. ಬಡತನ, ನೋಡಿ, ಬಡವ್ರ ಗೋಳನ್ನು ಯಾರು ಕೇಳ್ತಾರೆ? ಅವಮಾನ, ನೋಡಿ, ಅವಮಾನ ಆಗಿದೆ, ಇನ್ನೂ ಸಹಿಸಲಾಗದು, ಇನ್ನು ಸಹಿಸಕ್ ನನ್ನ ಕೈಲಿ ಆಗಲ್ಲ ಎನ್ನುವ ರೀತಿಯಲ್ಲಿ ಹುಡುಗ ಧಡಕ್ಕನ ಮೇಲಕ್ಕೆ ಎದ್ದು ಮುಂದುವರಿತಾನೆ. ಏನು ಅವ್ರ ತಾಯಿಗೆ ಹೇಳಲ್ಲ. ಎಲ್ಗೋ ಮಗ ಅಂತ ಅವ್ರ ತಾಯಿ ಕೇಳ್ತಾರೆ. ಡಾಕ್ಟ್ರ್ ನೋಡೋಕೆ ಅಂತ ಹುಡುಗ ಹೇಳ್ತಾನೆ. ಡಾಕ್ಟ್ರ್ ನೋಡೋಕೆ ಅಂತ. ಲೋ, ಮೊದಲೇ ತೂರಾಡ್ತಿ, ಬಿದ್ದಿದ್ಬಿಟ್ಟಿ ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡೀವಿ. ನೋಡಿ ಹೆಂಗೆ ಹೇಳ್ತಾನೆ ಹುಡುಗ. ಲೋ, ಅವ್ರ ತಾಯಿ ಹೇಳ್ತಾರೆ, ಲೋ, ಮೊದಲೇ ತೂರಾಡ್ತಿದ್ದೀಯಾ, ನಿನಗೆ ಶಕ್ತಿ ಇಲ್ಲ ನಿಂತ್ಕೊಳಕ್ಕೆ, ತೋರಾಡ್ತಾ ಇದೀಯ, ಬಿದ್ಗಿದ್ದು ಬಿಟ್ಟಿ ಕಣಪ್ಪ, ಬಿದ್ಗಿದ್ದು ಬಿಟ್ಟಿಯಪ್ಪ, ಕಣಪ್ಪ ಅಂದ್ರೆ ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ, ತನ್ನ ತಾಯಿಯ ಕೈಗಳನ್ನು ಬಿಡಿಸಿಕೊಂಡವನೇ ವೈದ್ಯಾಧಿಕಾರಿಗಳು, ಆ ಡಾಕ್ಟರ್ ಇದ್ರಲ್ಲ, ಆ ಕೊಠಡಿ ಅಂದ್ರೆ ರೂಮ್, ಅಲ್ಲಿಗೆ ಪ್ರವೇಶಿಸ್ತಾನೆ. ನೆರೆದಿದ್ದ ಜನರ ಗುಂಪು, ಅಲ್ಲಿ ಸಖತ್ತು ಜನ ಸೇರಿರ್ತಾರೆ, ಗುಂಪಾಗಿ ಸೇರಿರ್ತಾರೆ. ಸೀಳಿ ಎಲ್ಲಾನು ಭಾಗ ಮಾಡಿಕೊಂಡು ವೈದ್ಯಾಧಿಕಾರಿಯ ಡಾಕ್ಟ್ರ ಮೇಜಿದೆಯಲ್ಲ, ಟೇಬಲ್ ಮುಂದೆ ನಿಂತು ಜೋರಾಗಿ ಹೇಳ್ತಾನೆ, ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡಿದೀವಿ. ಗ್ರಾಮೀಣ ಭಾಗದಲ್ಲಿ ಅಂತ ಉಚ್ಚಾರಣೆ ಮಾಡ್ತಾರೆ. ನಾನು ನಮ್ಮವ್ವ, ಒತ್ತಾರೆ ಅಂದ್ರೆ ಬೆಳಿಗ್ಗೆ ಇರುತ್ತಲ್ಲ, ಅದು ಒತ್ತಾರೆ ಅಂತ ಹಳ್ಳಿ ಕಡೆ ಕರೀತಾರೆ. ಒತ್ತಾರೆ ಅಂತ ಬೆಳಗಿನಿಂದ ಕಾಯ್ಕೊಂಡಿದ್ದೀವಿ ಅಂತ ಕೇಳ್ತಾನೆ. ವೈದ್ಯಾಧಿಕಾರಿ ಕತ್ತೆ ಎತ್ತಿ ನೋಡ್ತಾನೆ, ಆ ಡಾಕ್ಟರ್ ಕತ್ತೆ ಎತ್ತಿ ನೋಡ್ತಾನೆ. ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಮ್ಮಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಡಾಕ್ಟರ್ ಕತ್ತೆ ಎತ್ತಿ ನೋಡ್ತಾನೆ.
ಸುಮಾರು ಎತ್ತರದ ಹುಡುಗ ನರಪೇತಲ ಅಂದ್ರೆ ತೆಳ್ಳಗಿನ ಮನುಷ್ಯ, ಅಗಲ ಕಿವಿಗಳ ಹೊಟ್ಟೆ, ಬಣ್ಣ, ಹೊಟ್ಟೆ ಡುಮ್ ಡುಮ್ ಆಗಿದೆ. ತನ್ನ ಮುಂದೆ ಬಂದು ನಿಂತಿದ್ದಾನಲ್ಲ ಅವ್ಯಕ್ತ ಅಂದ್ರೆ ವ್ಯಕ್ತಪಡಿಸಲಾರದಂತಹ ನೋವಿನ ರೋಷ ಇದೆ ಹುಡುಗನಿಗೆ. ಅವನ ಮುಖದ ಮೇಲೆ ನಿಂತಿದೆ. ಮಗುವಿಗೆ ಏನಾಗಿದೆ, ಮೊದಲು ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಆ ಡಾಕ್ಟ್ರಿಗೆ ಮೊದಲು ಬರಲಿಲ್ಲ. ಇಲ್ಲೂ ಸಹ ಕಾಲಹರಣ ಮಾಡ್ತಾ ಉಪವಾಸ ಮಾಡ್ತಿರೋದನ್ನ ನಾವು ನೋಡ್ಬೋದಾಗಿದೆ. ಪ್ರಿಯ ವೀಕ್ಷಕರೇ, ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ, ಹೊಸಿ ಏನೋ ಚೆನ್ನಾಗಿ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳಾಗಿವೆಯಪ್ಪ. ಮತ್ತೆ ಹೇಳ್ತಾನೆ, ನನ್ನ ಸ್ವಲ್ಪ ನೋಡಿ ಸಾ. ಈ ಅಪರೂಪದ ವ್ಯಕ್ತಿ ಯಾಕಪ್ಪ ಅಂದ್ರೆ ಅವನು ಎತ್ತರದ ನರಪೇತಲ ಅಂದ್ರೆ ತೆಳ್ಳಗಿನ ಮನುಷ್ಯ, ಅಗಲ ಕಿವಿಗಳ ಹೊಟ್ಟೆ, ಬಣ್ಣ. ಇವನ್ನ ನೋಡಿ ಆ ಡಾಕ್ಟ್ರಿಗೆ ಕುಚೇಷ್ಟೆ ಅಂದ್ರೆ ಅಪಹಾಸ್ಯ, ಕುಚೋದ್ಯ, ಟೀಸ್ ಮಾಡ್ಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳ್ತಾನೆ, ಹೊಸಿ ಏನೋ ಚೆನ್ನಾಗಿ ನೋಡಿದೆ, ನಿನ್ನನ್ನು ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲುಗಳು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಅಂತ ಆ ಡಾಕ್ಟ್ರು ಕುಚೇಷ್ಟೆ ಮಾಡಿದರು. ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ ನೋಡಿ, ಆ ಹುಡುಗನಿಗೆ ಮುಂದೆ ಚಾಚ್ತಿದ್ದಾನೆ. ಆ ಡಾಕ್ಟರ್ ಏನೋ ರಿಯಾಕ್ಷನ್ ಇಲ್ಲ, ಬರೀ ಕುಚೇಷ್ಟೆ ಮಾಡ್ತಲೇ ಇದ್ದಾನೆ. ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡಿದ. ನೋಡಿ ಬೇಡ್ಕೋತಾ ಇದ್ದಾನೆ, ನನಗೆ ಕಾಯಿಲೆ ಏನಾಗಿದೆ ಸಾ ನೋಡಿ ಸಾ ಅಂತ ಬೇಡ್ಕೋತಾ ಇದ್ದಾನೆ. ಡಾಕ್ಟರ್ ತನ್ನ ಕರ್ತವ್ಯವನ್ನೇ ಇಲ್ಲಿ ಮರ್ತಿದ್ದಾನೆ. ಇದು ದೇಶದ ದುರಂತ. ಅವಾಗ ಮುಂದೆ ಅವ್ರ ತಾಯಿ ಬಂದೇನಂತೇಳಿ ನೋಡೋಣ. ನಿಮ್ ತಮ್ಮಯ್ಯ ಕೋಪ ಮಾಡ್ಕೊಳ್ದೆ, ನೋಡಿ ಸ್ವಾಮಿ ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು ಹೆಂಗಸೊಬ್ಳು ಗೋಗರೆದಳು. ನಿಮ್ದಮ್ಮಯ್ಯ ಎಷ್ಟು ಅಂಗ್ಲಾಗ್ತಾ ಇದ್ದಾಳೆ ನೋಡಿ. ಆ ತಾಯಿ ತನ್ನ ಮಗನಿಗೋಸ್ಕರ ನಿಮ್ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ. ಅಮಾಯಕ ಹೆಂಗಸು ಕೋಪವನ್ನು ಮಾಡಿಕೊಳ್ಳದೆ, ನೋಡಿ ಸ್ವಾಮಿ ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು, ಇನ್ಯಾರು ಇಲ್ಲ, ದಿಕ್ಕು ದೆಸೆ ಯಾರು ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅಮಾಯಕಳು, ಎಷ್ಟು ಗೋಗರಿತಾ ಇದ್ದಾಳೆ. ಸರ್ಕಾರಿ ಡಾಕ್ಟರ್ ತನ್ನ ಕರ್ತವ್ಯವನ್ನ ಮಾರ್ತು ಬಿಟ್ಟಿದ್ದಾನೆ. ಅಮಾಯಕ ಹೆಂಗಸು ನಿಮ್ದಮ್ಮಯ್ಯ ಕೋಪ ಮಾಡಿಕೊಳ್ಳದೆ, ನೋಡಿ ಸ್ವಾಮಿ ಇವನೊಬ್ಬನೇ ನನಗೆ ಗಂಡು ಮಗು ಅಂತ ಇರೋನು, ನನಗಿನ್ಯಾರು ಇಲ್ಲ ಅಂತ ಹೆಂಗಸೊಬ್ಳು ಗೋಗರಿತಾ ಇದ್ದಾಳೆ, ಅಂಗಲಾಗ್ತಾ ಇದ್ದಾಳೆ, ಬೇಡ್ಕೋತಾ ಇದ್ದಾಳೆ. ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದೋ ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನೋ ಕಥೆಯೋ, ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ, ಇವನು ನಿನ್ ಮಗನೇನಮ್ಮ? ನೋಡಿ ವೈದ್ಯಾಧಿಕಾರಿ ಆಗ ಅವನಿಗೆ ಈ ಪ್ರಪಂಚದ ಜ್ಞಾನಕ್ಕೆ ಬರ್ತಾನೆ ನೋಡಿ. ತನ್ನ ವೃತ್ತಿ ಕರ್ತವ್ಯಕ್ಕೆ ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂದು ಜ್ಞಾಪಕ ಅನ್ನು ಮಾಡಿಕೊಂಡು, ಅಥವಾ ವೈದ್ಯರಾಗಬೇಕಾದವ್ರಿಗೆ, ಡಾಕ್ಟರ್ ಆಗಬೇಕಾದವ್ರಿಗೆ ಅನುಕಂಪ, ದಯೆ, ಕರುಣೆ ಇರಬೇಕು ಅಂತ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನೋ ಕಥೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಈಗ ಬರ್ತದೆ. ಅವಾಗ ಆ ಡಾಕ್ಟರ್ ಕೇಳ್ತಾನೆ, ಇವನ್ ನಿನ್ನ ಮಗನೇನಮ್ಮ, ಇವನ್ ನಿನ್ನ ಮಗನ ಅಂತ ಕೇಳ್ತಾ ಇದ್ದಾನೆ ಆ ವೈದ್ಯಾಧಿಕಾರಿ. ಹ್ಞೂ ಸ್ವಾಮಿ ದೇವರಾಣಿಗೂ ಇವನೇ ನನ್ನ ಮಗ ಅಂತ ಆ ತಾಯಿ ಹೇಳ್ತಾ ಇದ್ದಾರೆ. ಇವನ ಹೆಸರೇನಮ್ಮ? ಗಾಂಧಿ ಸ್ವಾಮಿ ಅಂತ ಹೇಳ್ತಾರೆ. ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಂದ್ರೆ ಇವನು ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ ಬಿಟ್ರಾ ಅಂತ ಕೇಳ್ತಾ ಇದ್ದಾನೆ ಡಾಕ್ಟ್ರು ತಾಯಿಯನ್ನ. ಏನಮ್ಮ ಹುಡುಗಾಟಕ್ಕೆ ನಾನೇನೋ ಇವನ್ ಕಿವಿಗಳು ಗಾಂಧಿ ಕಿವಿ ಹಂಗೆ ಅಗಲವಾಗಿರೋದ್ರಿಂದ ಅವನ್ನ ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡೇ ಬಿಟ್ರೆ ನೀವು ಅಂತ ಅಪಹಾಸ್ಯ ಮಾಡ್ತಾ ಇದ್ದಾನೆ ಆ ಡಾಕ್ಟ್ರು. ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ, ಸೇದೋಗ್ಲಿ, ನನ್ನ ನಾಣೆಗೂ ಇವನ ಹೆಸರು ಗಾಂಧಿ ಅಂತ ಆ ತಾಯಿ ಹೇಳ್ತಾ ಇದ್ದಾಳೆ. ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ. ನೋಡಿ ಹಳ್ಳಿಯ ಜನರು ಎಷ್ಟು ಮುಗ್ಧರು, ಅಮಾಯಕರು, ಸತ್ಯವಂತರು ಅನ್ನೋದಕ್ಕೆ ಇದೇ ಉದಾಹರಣೆಯನ್ನ ಬೆಸಗಳ್ಳಿ ರಾಮಣ್ಣವರು ಗಾಂಧಿ ಪಾಠದಲ್ಲಿ ತಂದಿದ್ದಾರೆ. ಸೇದೋಗ್ಲಿ, ನನ್ನ ನಾಲ್ಗೆ ಹುಳ ಬಿದ್ದು ಸೇದೋಗ್ಲಿ ಅಂದ್ರೆ ಮಾತು ಬರ್ದಾಗಿ ಇರ್ಲಿ, ನನ್ನ ನಾಣೆಗೂ ಇವನ ಹೆಸರು ಗಾಂಧಿ ಅಂತ ಸ್ವಾಮಿ ಅಂತ ಆ ತಾಯಿ ಹೇಳ್ತಾ ಇದ್ದಾರೆ. ನನ್ನ ಹೆಸರು ದೇವರ ಸತ್ಯವಾಗ್ಲೂ ಸಹ ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ. ಆ ಹುಡುಗನು ಬಂದು ಮುಂದೆ ನುಡಿತಾ ಇದ್ದೀನಿ, ದೇವರ ಸತ್ಯವಾಗ್ಲೂ ಸಹ ಮಹಾತ್ಮ ಗಾಂಧಿ ಅಂತ ನನ್ನ ಹೆಸರು ಅಂತ ಹುಡುಗ ಧೈರ್ಯವಾಗಿ ದೃಢವಾದ ನಿಲುವು ತನ್ನ ನಿರ್ಧಾರದಿಂದ ನುಡಿದ ಮಾತಾಡ್ತಾನೆ. ಗಾಂಧಿ ವೈದ್ಯಾಧಿಕಾರಿ ಬೆಪ್ಪಾಗಿ ಮಂಕಾಗಿ ಹೋಗ್ತಾನೆ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಅವನು ಕಂಡಿರಲಿಲ್ಲ. ಕಾಕತಾಳ ನ್ಯಾಯ ಅಂದ್ರೆ ಲೋಕದ ನ್ಯಾಯ ಅಂತ ಅವನು ಕಂಡಿಲ್ಲ. ವೈದ್ಯಾಧಿಕಾರಿ
ಕಂಡಿರಲಿಲ್ಲ, ಕೇಳಿರಲಿಲ್ಲ. ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರ ಅಪರೂಪ ಎನಿಸಿ ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಜವಾನನನ್ನು ಜೋರಾಗಿ ಕರೆದು ಹೇಳಿದ. ಅಂದ್ರೆ ತನ್ನ ಜೀವಿತದಲ್ಲಿ ತನ್ನ ವೈದ್ಯಕೀಯ ವೃತ್ತಿಯಲ್ಲಿ ಬಂದ ಈ ಘಟನೆಯನ್ನ ಅಪರೂಪ ಅಂತ ಭಾವಿಸ್ಕೊತಾನೆ. ಆ ಡಾಕ್ಟರ್ ತನ್ನ ಸಹೋದ್ಯೋಗಿಗಳೊಂದಿಗೆ, ತನ್ನ ಜೊತೆ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳೊಂದಿಗೆ ಪಾಲು ಅಂದ್ರೆ ಸೇರು, ಹಂಚಿಕೆ, ಪಾಲು ಅಂದ್ರೆ ಹಂಚಿಕೆ, ಸೇರ್ ಮಾಡಿಕೊಳ್ಳುವ ಜವಾನ ಪ್ಯೂನ್ನ ಕರೀತಾನೆ. ಜೋರಾಗಿ ಕರೆದು ಹೇಳ್ದ, ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರ್ಸಮ್ಮ, ಇವರನ್ನ ಬೇಗನೆ ಬಾ, ನಾನು ಬರ ಹೇಳ್ದೆ ಅಂತ ಕೂಗಯ್ಯ. ಎಲ್ರು ಬಂದ್ರು. ವೈದ್ಯಾಧಿಕಾರಿ ಹೇಳಿದ್ದನ್ನ ಕೇಳಿ ಕಿಸ್ಸಕ್ಕನೆ ನಕ್ಬಿಟ್ರು. ಅದರಲ್ಲೂ ಈಗ ತಾನೇ ಕುಟುಂಬ ಯೋಜನೆ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸ್ಸಕ್ಕನೆ ನಕ್ಕ. ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ, ಬೇಕಾದ್ರೆ ಅವನ್ನೇ ಕೇಳ್ರಿ ಅಂತ. ನೋಡಿಲ್ಲಿ ಆ ಡಾಕ್ಟರ್ ಕರಿತಾ ಇದ್ದಾನೆ, ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರ್ಸಮ್ಮ, ಇವ್ರನ್ನ ಬೇಗನೆ ನಾನು ಬರ ಹೇಳ್ದೆ ಅಂತ ಕೂಗಯ್ಯ. ಎಲ್ರೂ ಬರ್ತಾರೆ. ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಿಸ್ಸಕ್ಕನ್ನಾಗ್ತಾರೆ. ಎಲ್ಲ ಕೆಲವು ಸಮಯದ ಕೆಲವರು ಏನೇ ಒಂದು ಘಟನೆ ಸಂಭವಿಸ್ತಾರೆ, ಅದಕ್ಕೆ ಕಿಸ್ಸಕ್ಕನ್ನಾಗೋದು ನಾವು ನೋಡ್ಬೋದಾಗಿದೆ. ಅದರಲ್ಲೂ ಈಗ ತಾನೇ ಕುಟುಂಬ ಯೋಜನೆ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅಂತಾರಲ್ಲ, ಆ ಯೋಜನೆ ವಿಸ್ತರಣಾಧಿಕಾರಿಗೆ ಬಂದಿರ್ತಾನೆ ಕೆಲಸಕ್ಕೆ. ಅವನು ನರಸಿಂಹಮೂರ್ತಿ ತಾನು ಇದನ್ನು ನಾನು ನಂಬಲ್ಲ ಎನ್ನುವಂತೆ ಕಿಸ್ಸಕ್ಕನ ಅವನು ಸನ್ನಗ್ತಾನೆ. ವೈದ್ಯಾಧಿಕಾರಿ ಡಾಕ್ಟರ್ಗೆ ಸ್ವಲ್ಪ ಕೋಪ ಕೇಳಿ, ಬೇಕಾದ್ರೆ ಅವನ್ನೇ ಕೇಳ್ರಿ ಅಂತ ಅಪಹಾಸ್ಯ ಮಾಡ್ತಾ ಇದ್ದಾನೆ. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರೋ ಫೋಟೋ ಒಂದನ್ನು ತೋರಿಸಿ ಕೇಳ್ದ, ಲೋ ಹುಡ್ಗ, ಆ ಫೋಟೋ ಯಾರ್ದಯ್ಯ? ಆಗ ಹುಡ್ಗ ಹೇಳ್ತಾನೆ, ಮಹಾತ್ಮ ಗಾಂಧಿಯವ್ರದ್ದು ಸಾ, ಇದ ನಾ ಕಾಣ್ನೆ. ನಿನ್ನ ಹೆಸರೇನೆ ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ಮಹಾತ್ಮ ಗಾಂಧಿ ಸಾ ಅಂತ ಹುಡುಗ ಹೇಳ್ತಾನೆ. ಸುಳ್ಳು ಹೇಳ್ಬೇಡ ಅಂತ ಅವನು ನರಸಿಂಹಮೂರ್ತಿ ಹೇಳ್ತಾನೆ. ಸುಳ್ಳು ಹೇಳಿ ತಾವು ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಅಂತ ಹುಡುಗ ಹೇಳ್ತಾನೆ. ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ನಿಂತರು. ಮಹಾತ್ಮ ಗಾಂಧೀಜಿಯ ಫೋಟೋವನ್ನು ಒಮ್ಮೆ, ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರು ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತದ್ದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು. ಎಲ್ರೂ ನಾಲಿಗೆ ಸೇದಿ ಹೋದವರಂತೆ ಬತ್ತಿ ಹೋದಂತೆ ನಿಂತ್ಕೋತಾರೆ. ಈ ಆಶ್ಚರ್ಯದ ಘಟನೆಯನ್ನು ನೋಡಿ ಮಹಾತ್ಮ ಗಾಂಧೀಜಿಯ ಫೋಟೋವನ್ನು ಒಮ್ಮೆ ನೋಡ್ತಾರೆ ಅಲ್ಲಿದ್ದರು. ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನ ಬೀರ್ತಾ ನಿಂತ್ಕೊಂಡ್ರು. ಇವರೆಲ್ಲ ನೋಡಿ, ಆ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಆ ಕಾಯಿಲೆಗೆ ಔಷಧೋಪಚಾರವನ್ನು ಇಡಬೇಕು ಅನ್ನೋದು ಆ ಡಾಕ್ಟ್ರಿಗಾಗ್ಲಿ ಅಲ್ಲಿದ್ದ ಸಿಬ್ಬಂದಿ ವರ್ಗಕ್ಕಾಗ್ಲಿ ಇನ್ನೂ ಮನಸ್ಸು ಬರ್ತಾನೆ ಇಲ್ಲ. ಬರೀ ಅಪವಾಸ ಮಾಡ್ಕೊಂಡು, ಕಾಲಹರಣ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನೋಡಿ, ಇದು ದುರ್ದೈವ. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರ ಸೋಜಿಗ ಅಂದ್ರೆ ಆಶ್ಚರ್ಯ ಅಂತ ಅದರ ಅರ್ಥ, ವಿಷಯವನ್ನು ಕಂಡವರಂತೆ ನಿಂತದ್ದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯ್ತು. ಆ ಹುಡುಗನಿಗೆ ಬೇಸರ ಆಗುತ್ತೆ. ನನ್ನ ಕಾಯಿಲೆ ನೋಡಿ ಸಹ ನನ್ನ ಹಣೆ ಬರ ಎಂದ ಹುಡುಗ. ನೋಡಿ, ನನ್ನ ಕಾಯಿಲೆ ನೋಡಿ ಸಹ ನನ್ನ ಹಣೆ ಬರ, ನನ್ನ ಅದೃಷ್ಟ ಹಣೆ ಬರ ಇದ್ದಂಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇನ್ನು ಅವರು ಅಪಹಾಸ್ಯನ ಮಾಡ್ತಲೇ ಇದ್ದಾರೆ ಆ ಸಿಬ್ಬಂದಿ ವರ್ಗ, ಆಸ್ಪತ್ರೆಯವರು. ನಿನಗೆ ಈ ಹೆಸರು ಯಾರು ಕಟ್ಟಿದ್ದವರು ಅಂತ ಕೇಳ್ತಾ ಇದ್ದಾರೆ. ನಮ್ಮಯ್ಯ ಕರಿಸಿದ್ದೇಗೌಡ ಅಂತವನೇ. ನೋಡಿ, ಅವರ ಅಜ್ಜ, ಅಯ್ಯ ಅಂದ್ರಿಲ್ಲ ಅಜ್ಜ, ನಮ್ಮ ಅಜ್ಜ ಕರಿಸಿದ್ದೇಗೌಡ ಅಂತವನೇ. ವೈದ್ಯಾಧಿಕಾರಿ ಹಾಗೆ ಮಿಡ್ ವೈಫ್ ಅಮ್ಮನವ್ರನ್ನು ಕರೆದು ಗಾಂಧಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದ್ರು. ಅವಳು ಹಾಗೆಯೇ ಮಾಡಿದ್ಲು. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ, ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ ಎಂದ್ರು. ನೋಡಿ, ವೈದ್ಯಾಧಿಕಾರಿ ಎಲ್ಲ ಪರೀಕ್ಷೆಗಳನ್ನು ನಡೆಸ್ತಾರೆ. ಆಗ ಗಾಂಧಿ ತಾಯಿ ಕಡೆ ತಿರುಗಿ ನಿನ್ನ ಹೆಸರೇನಮ್ಮ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. 3 ಮೈಲಿ ನಡೆಯಬೇಕು ಅಂದ್ರೆ 30 ಸ್ಥಳದಲ್ಲಿ ಕುಳಿತುಕೊಂಡು ತೆವಳಿಕೊಂಡು ಬರ್ತಾನೆ. ಉಳಿಸ್ಕೊಡಿ. ನಾಳಾಕೆ ಅಂದ್ರೆ ನಾಳೆಗೆ, ನಮ್ಮ ಅಪ್ಪನ ಕರೆದುಕೊಂಡು ಬರ್ತೀನಿ ಅಂದ್ರೆ ಬರ್ತೀನಿ. ತಂದೆ ಇಲ್ದ ತಬ್ಲಿ ಆಗಿದ್ದಾನೆ ಈ ಮಗ ಅಂತ ಅವಳು ನಿಂಗಮ್ಮ ಕೇಳ್ಕೊತಾ ಇದ್ದಾಳೆ. ನಿನ್ನ ಗಂಡನಿಗೆ ಏನಾಗಿ ಸತ್ತು ಹೋದ ಅಂತ ಕೇಳ್ತಾ ಇದ್ದಾರೆ ವೈದ್ಯಾಧಿಕಾರಿ. ಸ್ವಾಮಿ, ಸೇಂದಿ ಇಳಿಸೋಕೆ ಸಾಹುಕಾರರು ತಾವು ಅಂತ ಗಂಡನಿಗೆ ಹೇಳ್ತಾ ಇದ್ದಾಳೆ ನಿಂಗಮ್ಮ. ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ರು ಸ್ವಾಮಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ಪಾಪ, ನೋಡಮ್ಮ, ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು, ಹೃದಯದ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು. ಇಲ್ಲಾಗೋ ವಿಷಯವಲ್ಲ ಇದು. ಇವನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸ್ಬೇಕು. ನಾನು ಎಲ್ಲಾನು ಬರ್ಕೊಡ್ತೀನಿ. ಹೊಟ್ಟೆಯಲ್ಲಿರೋ ನೀರು ಕಡಿಮೆ ಆಗೋಕೆ ಈಗ 2 ಗುಳಿಗೆ ಅಂದ್ರೆ ಮಾತ್ರೆನ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ಅಂದ್ರೆ ಮಾತ್ರೆಗಳನ್ನು ನುಂಗಿಸೇ ಬಿಟ್ಟರು. ಸರಸರನೆ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು. ಇಷ್ಟೆಲ್ಲ ಘಟನೆಗಳಾಗ್ತವೆ. ಮುಂದೆ ಏನಾಗುತ್ತೆ ನೋಡೋಣ.
ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದುದು ಎಂಬುದನ್ನು ಸಿದ್ದೇಗೌಡನಿಗೆ ಯಾರು ಹೇಳಿಕೊಡಬೇಕಾಗಿರಲಿಲ್ಲ. ಮೊದಲೇ ಕರಿಸಿದ್ದೇಗೌಡನಿಗೆ ಗೊತ್ತಿರುತ್ತೆ. ಅವನ ಆಸೆ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು. ಆ ಕರಿಸಿದ್ದೇಗೌಡನ ಆಸೆ ತನ್ನ ಕುಡಿ, ನೋಡಿ ಆಸೆ ಕುಡಿ ಇದೆಯಲ್ಲ, ಮುಂದೆ ವಂಶವನ್ನು ಬೆಳೆಸೋಂಥ ಕುಡಿ, ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು. ಅವಳ ಮಕ್ಕಳು ಯಾರು? ನಿಂಗಮ್ಮನ ಮಕ್ಕಳು ಪದ್ದಿ ಮತ್ತು ಗಾಂಧಿ. ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು. ಗಾಂಧಿಯ ಮೇಲೆ ಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ ಇತ್ತು. ನೋಡಿ, ಎಲ್ಲೂ ಇಲ್ಲದ ಪ್ರೀತಿ ಇತ್ತು. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ. ಇಲ್ಲಿ ನೋಡಿ, ಗಾಂಧಿಯನ್ನ ಹೆಸರು ಹೇಗೆ ಬಂತು ಅನ್ನೋದನ್ನ ಲೇಖಕರು ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ ಕರಿಸಿದ್ದೇಗೌಡನ ಮುಖಾಂತರ. ಏನಪ್ಪ ಅದು ಮರೆಯಲಾಗದ ಘಟನೆ ಅಂದ್ರೆ, ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು ಏನಾಗುತ್ತೆ ನೋಡೋಣ. ಹೊಲ ಹೊತ್ತು ಸಾಕಾಗಿ ತಾನು ಮತ್ತು ಅಳಿಯ ಬುಕ್ಕಿಯೇಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮೊರ ತುಂಬ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಅಂದ್ರೆ ಮಗುವಿನ ಜನನ ಆಗಿತ್ತು, ಮರದ ಮೇಲೆ ಮಲಗಿತ್ತ ಮಗು. ಕರಿಸಿದ್ದೇಗೌಡ ಹಿಗ್ಗಿ ಹಿರೇಕಾಯಿ ಅಂದ್ರೆ ಅತ್ಯಂತ ಸಂತೋಷಭರಿತನಾಗ್ತಾನೆ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಜೋಯಿಸರ ಮನೆಗೆ ಹೋಗ್ತಾನೆ. ಯಾಕೆಂದ್ರೆ ಮಗುವಿಗೆ ಹೆಸರಿಡೋದಕ್ಕೆ ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನು ಕೇಳಕ್ಕೆ ಜೋಯಿಸರ ಮನೆಗೆ ಈ ಕರಿಸಿದ್ದೇಗೌಡ ಹೋಗ್ತಾನೆ. ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ, ಅಂದ್ರೆ ಸಮಯದಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು. ಶಿವಪುರ ಎಲ್ಲಿದೆಯಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿದೆ ಈ ಶಿವಪುರ. ಅಲ್ಲಿ ಸ್ವತಂತ್ರ ಹೋರಾಟದ ನೆನಪಿಗಾಗಿ ಒಂದು ಸೌಧ ಇದೆ, ಹೋದಾಗ ನೋಡಿ. ಅಲ್ಲಿಗೆ ಮಹಾತ್ಮ ಗಾಂಧೀಜಿಯವರು ಬಂದಿರ್ತಾರೆ. ಮಹಾತ್ಮ ಗಾಂಧೀಜಿಯವ್ರನ್ನು ಖುದ್ದಾಗಿ ನೇರವಾಗಿ ದರ್ಶನ ಪಡೆದು ಬಂದವನು ಯಾರು? ಈ ಕರಿಸಿದ್ದೇಗೌಡ. ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಆ ಪ್ರದೇಶಕ್ಕೆ ಬಳ್ಳೆಕಟ್ಟೆಗೆ ಇವನೊಬ್ಬನೇ ಆಗಿದ್ರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದ್ರಂತೆ ಆ ಜೋಯಿಸರು. ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಅಂದ್ರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನು ನಂಬಿಬಿಡುತ್ತಿದ್ದ. ಆ ರೀತಿ ನಂಬಿಕೆ ಇತ್ತು ಅವನಿಗೆ. ಸದ್ಯ ಜೋಯಿಸರು ಅಂತ ಘೋರ ಅಪರಾಧ ಮಾಡಲಿಲ್ಲ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ ಐತೆ. ನೋಡಿ, ಇಲ್ಲಿ ಕರಿಸಿದ್ದೇಗೌಡನ ಜೀವನವನ್ನು ಹೇಳ್ತಾ ಇದ್ದಾರೆ ಲೇಖಕರು. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, ಒಂದು ಮನೆ. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿರುತ್ತೆ. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತುದಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿತು. ಈ ಚಿಂತೆಯಲ್ಲಿ ಮುಳುಗಿ ತಿಳಿಯುವ ಬಯಕೆ ಜಿಜ್ಞಾಸೆ ಅಂತ ತಿಳಿಯುವ ಬಯಕೆ ಅಥವಾ ಇಚ್ಛೆ ಅಂತ ಸಿಕ್ಕಿ ಬಿದ್ದುದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸ್ಸಕ್ಕೆಂದಿತು. ಎದೆ ಜೀವ ಜಲ್ಲನ್ನುತ್ತೆ. ಮಾರನೇ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟೋ ಇಷ್ಟೋ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪಯಣ ಬೆಳೆಸಿತು. ದೊಡ್ಡ ಆಸ್ಪತ್ರೆ ಆಗಿನ ಕಾಲದಲ್ಲಿ ಎಲ್ಲಿತ್ತಪ್ಪ ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿ, ಜಿಲ್ಲೆಯಲ್ಲಿತ್ತು. ಅಲ್ಲಿ ಪಯಣ ಅಂದ್ರೆ ಪ್ರಯಾಣವನ್ನು ಬೆಳೆಸ್ತಾರೆ, ಜರ್ನಿ ಮಾಡ್ತಾರೆ. ಆಸ್ಪತ್ರೆ ತಲುಪಿದಾಗ ನೋಡಿ, ಹಾಸ್ಪಿಟ್ಲಿಗನ್ನ ರೀಚ್ ಆದಾಗ ಮಧ್ಯಾಹ್ನವಾಗಿರುತ್ತೆ. ಹೊರ ರೋಗಿಗಳನ್ನು ಔಟ್ ಪೇಷಂಟ್ ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿ ಕಳಿಸುವ ಗುಮಾಸ್ತರಿಗೆ ಅಂದ್ರೆ ಕ್ಲರ್ಕಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನು ಓದಿ ರೋಗಿಯ ಹೆಸರನ್ನು 2-3 ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಕರಿಸಿದ್ದೇಗೌಡನ ಕಡೆ ನೋಡಿ, ಯಾರನ್ನ ತೋರಿಸೋಕೆ ಕರ್ಕೊಂಡು ಬಂದಿರೋದು ಎಂದು ಕೇಳಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸಲು, ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ, ನಿಮ್ಮ ಡಾಕ್ಟರ್ ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದು ಕೊಟ್ಟವರಲ್ಲ ಎಂದು ನಕ್ಕ. ಇಲ್ಲೂ ಸಹ ಇವನು ಗುಮಾಸ್ತ ಅಪಹಾಸ್ಯ ಮಾಡ್ತಿದ್ದಾನೆ. ಇವನ ಹೆಸರು ಮಹಂತೇಗೌಡ ಅಲ್ವಾ, ಅದ್ರ ಬದಲಾಗಿ ಮಹಾತ್ಮ ಗಾಂಧಿ ಅಂತ ಬರೆದಿದ್ದಾರಲ್ಲ ಅಂತ ಹೇಳಿ ಇಲ್ಲಿ ಗೇಲಿ ಮಾಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ಕರಿಸಿದ್ದೇಗೌಡ ಬರ್ದಿರೋದು ಸರಿಯಾಗಿ ಅದೇ ಸ್ವಾಮಿ, ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಅಂದ. ಗುಮಾಸ್ತ ಬಿಟ್ಟ ಬಾಯಿ ಬಿಟ್ಕೊಂಡೆ ಮಹಾತ್ಮ ಗಾಂಧಿಯನ್ನು ನೋಡಿದ. ಸರಿಯಪ್ಪ ತಗೋ ಚೀಟಿ ಎಂದವನೇ ಹಳೆಯ ಕಾಗದದ ಜೊತೆಗೊಂದು ಹೊಸ ಚೀಟಿಯನ್ನು ಕೊಟ್ಟ. ಆ ಕಡೆಗೆ ಹೋಗು ಎಂದು ತೋರಿಸಿದ. ಅಲ್ಲೊಬ್ಬ ಇವರು ಕೊಟ್ಟ ಕಾಗದವನ್ನು ಮತ್ತು ಇನ್ನು ಅನೇಕ ಹೊರರೋಗಿಗಳು ಕೊಟ್ಟ ಕಾಗದಗಳನ್ನು ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ. ಮಹಾತ್ಮ ಗಾಂಧಿ ಸರದಿ ಬಂದಾಗ ವೈದ್ಯರ ಗುಂಪು ಗಹಗಹಿಸಿತ್ತು. ಅಂದ್ರೆ ಗಹಗಹಿಸಂದ್ರೆ ಗಟ್ಟಿಯಾಗಿ ನಗುವುದು. ಮಹಾತ್ಮ ಗಾಂಧಿ ಸರದಿ ಬರ್ತಲ್ಲ ಬಂದಾಗ ವೈದ್ಯರ ಗುಂಪು ಓದ್ತಿತ್ತಲ್ಲ, ಅದು ಗಟ್ಟಿಯಾಗಿ ನಗ್ತಾರೆ. ಯಾವ ಹೆಸರನ್ನ ಕೇಳಿ, ಮಹಾತ್ಮ ಗಾಂಧಿ ಹೆಸರನ್ನ ಕೇಳಿ, ಏನು ಈ ಚೀಟಿಯಲ್ಲಿ ಮಹಾತ್ಮ ಗಾಂಧಿ ಹೆಸರಿದೆ ಅಂತ ಹೇಳಿ
ಗಟ್ಟಿಯಾಗಿ ನಗ್ತಾರೆ. ಕೂಗಿ ಕರೆದರು, ಯಾರಪ್ಪ ಮಹಾತ್ಮ ಗಾಂಧಿ? ಕರ್ಕೊಂಡು ಬಂದೆ ಸ್ವಾಮಿ. ಇಲ್ಲವನೇ ಎಂದು ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಗೋದ. ನಿಂಗಮ್ಮನು ಮತ್ತು ಪದ್ದಿಯನ್ನು ಹೊರಗಡೆ ಜವಾನ ತಡೆದ. ಕರಿಸಿದ್ದೇಗೌಡ ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನು ವೈದ್ಯ ಮಹಾಶಯರುಗಳೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿ ಅಂದ್ರೆ ಕ್ಯಾನ್ಸರ್ ರೋಗ, ವ್ಯಾಧಿ ಅಂದ್ರೆ ರೋಗ, ಅದರ ಅರ್ಥ ಔಷಧಿ ಕಂಡುಹಿಡಿದಾಗಲೂ ಹಾಗೂ ವಿಸ್ಮಯದಂತೆ ನೋಡಿದರು. ವಿಸ್ಮಯ ಅಂದ್ರೆ ಆಶ್ಚರ್ಯ. ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನು ಕಂಡು ಅವರಿಗೆ ಅಳಬೇಕೋ ನಗಬೇಕೋ ಅಥವಾ ನಂಬದಿರುವಂತಹ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕೋ ಎನ್ನು ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರಿಸಿದ್ದೇಗೌಡನನ್ನು ಕರೆದು, ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆ. ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ, ಹಾರ್ಟ್ ಪ್ರಾಬ್ಲಮ್ ಮತ್ತು ಮೂತ್ರಪಿಂಡ, ಕಿಡ್ನಿ ಕಾಯಿಲೆ ಇದೆ. ಔಷಧಿಗಳೆಲ್ಲಾನು ಬರೆದು ಕೊಡ್ತೀವಿ, ತಗೋ. ಹೇಗೆ ಸೇವಿಸ್ಬೇಕು ಅನ್ನೋದನ್ನ ಹೇಳ್ತೀವಿ, ಹಾಗೆ ಕೊಡು, ಸ್ವಲ್ಪ ಹುಷಾರಾಗುತ್ತೆ ಎಂದರು. ಕರಿಸಿದ್ದೇಗೌಡನನ್ನು ಕತ್ತಿ ಹಿಡಿದು ನೀರಿಗೆ ಅದುಮಿದಂತಾಯಿತು. ಅಷ್ಟು ಭಯ ಬೀಳ್ತಾನೆ, ದುಃಖ ಪಡ್ತಾನೆ ಕರಿಸಿದ್ದೇಗೌಡ. ನಿಮ್ದು ಅಮ್ಮಯ್ಯ ಏನೋ ನನ್ನ ಮೊಮ್ಮಗನನ್ನು ಕಾಪಾಡಿ ಇಲ್ಲೇ ಹೊಸಿ ದಿನ ಇಟ್ಕೊಂಡು ಉಳಿಸ್ಕೊಡಿ. ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ, ನಿಮಗೆ ಪುಣ್ಯ ಬರ್ತದೆ ಎಂದು ಅಲ್ಲಿಯೇ ನೇತು ಹಾಕಿದ್ದ ಮಹಾತ್ಮ ಗಾಂಧೀಜಿಯವರು ಭಾವಚಿತ್ರ ಕೈ ಜೋಡಿಸಿ ಕಣ್ಣೀರು ಹಾಕುತ್ತಾ ನಿಂತು ಬಿಟ್ಟ. ವೈದ್ಯರು ಮರು ಮಾತನಾಡದೆ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಗಾಂಧಿಯನ್ನು ಸೇರಿಸುವುದೆಂದು ಬರೆದು ಒಬ್ಬ ಜವಾನನನ್ನು ಕರೆದು ಜೊತೆಯಲ್ಲೇ ಕಳಿಸ್ತಾರೆ. ಮಹಾತ್ಮ ಗಾಂಧಿಯನ್ನು 30 ಜನರು ಇರಬೇಕಾದ ವಾರ್ಡಿನಲ್ಲಿ 60 ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕಿದರು. ಎಕ್ಸ್ರೇ, ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರವು ನಡೆಯತೊಡಗಿತು. ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ತಂದುಕೊಡುವುದಕ್ಕೆ 3 ದಿವಸಕ್ಕೆ ಕರಿಸಿದ್ದೇಗೌಡನ ಪುಟ್ಟ ಗಂಟು ಕರಗಿ ಹೋಯಿತು. ಇಲ್ಲಿ ನೋಡಿ ಆಸ್ಪತ್ರೆಯ ದುರ್ವ್ಯವಸ್ಥೆ ಹೇಗಿದೆ ಅನ್ನೋದನ್ನ. ಮಹಾತ್ಮ ಗಾಂಧಿಯನ್ನು 30 ಜನರು ಇರಬೇಕಾದ ಒಂದು ವಾರ್ಡಿಗೆ 60 ಜನರು ಡಬಲ್ ಇದ್ದಾರೆ. ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಮಲಗಿಸ್ತಾರೆ, ಎಕ್ಸ್ರೇ ಮಾಡಿಸ್ತಾರೆ, ತೊಂಟೆ ಪರೀಕ್ಷೆ, ಕಫ ಪರೀಕ್ಷೆಯನ್ನು ಮಾಡ್ತಾರೆ, ಜೊತೆಗೆ ಔಷಧೋಪಚಾರ ಮೆಡಿಸಿನ್ಗಳನ್ನು ಕೊಡ್ತಾರೆ. 3 ದಿವಸಕ್ಕೆ ಇದ್ರ ಏನೇನು ಬರ್ಕೊಡ್ತಾರೆ ಆ ಮೆಡಿಸಿನ್ ಎಲ್ಲ ತಂದು ಕೊಡುವುದಕ್ಕೆ ಕರಿಸಿದ್ದೇಗೌಡನ ಪುಟ್ಟ ಗಂಟು. ಸ್ವಲ್ಪ ಹಣಕಾಸಿತ್ತಲ್ಲ, ಹಣ ಇತ್ತಲ್ಲ, ಅದು ಕರಗಿ ಹೋಯ್ತು ಅಂದ್ರೆ ಖರ್ಚಾಗೋಯ್ತು. 4ನೇ ದಿನ ತನ್ನ ಅವ್ವ ನಿಂಗಮ್ಮ ತನ್ನ ತಂಗಿಯ ಮತ್ತು ತನ್ನ ಕಿವಿ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನಿಗೆ ಏಕೆ ಕೊಡುತ್ತಿದ್ದಾರೆಂಬುದನ್ನು ಊಹಿಸಿ ತನ್ನ ಪ್ರೀತಿ ಅಯ್ಯನನ್ನು ಕರೆದು ಕೇಳಿದ ಮಹಾತ್ಮ ಗಾಂಧಿ, ಅಯ್ಯ, ನನ್ನ ಊರಿಗೆ ಕರ್ಕೊಂಡು ನಡಿ, ನನ್ನ ಹಣೆ ಬರಹ ಇದ್ದಂಗೆ ಆಯ್ತದೆ ಅಂತ ಮಹಾತ್ಮ ಗಾಂಧಿ ತನ್ನ ಅಜ್ಜನಾದ ಕರಿಸಿದ್ದೇಗೌಡನಿಗೆ ಹೇಳ್ತಾ ಇದ್ದಾನೆ. ಆ ಕರಿಸಿದ್ದೇಗೌಡ ಏನು ಹೇಳ್ತಾನೆ ನೋಡೋಣ. ಹಂಗೆಲ್ಲ ಮಾತಾಡಬೇಡ, ನಾನು ಇನ್ನು ಬದುಕಿವಿನ್ಕಲ್ಲ ಮಗ, ನಿನ್ನ ಉಳಿಸ್ಕೋತೀನಿ. ಹಾಗೆಲ್ಲ ಮಾತಾಡಬೇಡ, ನಾನು ಇನ್ನು ಬದುಕಿದ್ದೀನಿ ಮಗ, ನಿನ್ನ ಉಳಿಸ್ಕೋತೀವಿ ಅಂತ ಹೇಳ್ತಾ ಇದ್ದಾನೆ ಕರಿಸಿದ್ದೇಗೌಡ ಮಹಾತ್ಮ ಗಾಂಧಿಗೆ. ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗಳು ಒಳಗಿನಿಂದ ಗುದ್ದುಕೊಂಡು ಬಂತು. ತನ್ನ ಪ್ರೀತಿ ಅಯ್ಯನ ತೊಡೆಯ ಮೇಲೆ ತಲೆ ಮಡಗಿಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳಿದ, ಅಯ್ಯ, ನಾನು ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು. ಕರಿಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಎತ್ಬಿಟ್ಟ. ನಿಂಗಕ್ಕ ಬಿಡ್ತೋನು ಎಂದು ಗಾಂಧಿಯನ್ನು ಗದರಿಕೊಂಡ್ಲು. ಅಂದ್ರೆ ಅಬ್ಬರಿಸೋದು, ಗದ್ರು ಅಂದ್ರೆ ಅಬ್ಬರಿಸೋದು, ಬೆದರಿಸೋದು. ಪದ್ದಿ ಅಣ್ಣ ಅಣ್ಣ ಎಂದು ಬಿಕ್ಕಳಿಸಿ ಹತ್ಬಿಟ್ಲು. ಇಷ್ಟೆಲ್ಲ ನಡೆಯುತ್ತಿರುವಾಗ MD ಪಾಸ್ ಮಾಡಿರುವ ದೊಡ್ಡ ಡಾಕ್ಟ್ರು ಸಾಹೇಬ್ರು ದಯಮಾಡಿಸಿ ಗಾಂಧಿಯನ್ನು ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಆದಷ್ಟು ಬೇಗ ತರಿಸಬೇಕೆಂದು ಅಪ್ಪಣೆ ಮಾಡಿ ಬೇರೆ ರೋಗಿಗಳನ್ನು ನೋಡತೊಡಗಿದರು. ಇಲ್ಲಿ ಇಷ್ಟೆಲ್ಲ ನಡೀತಿರುವಾಗ ಈ ಘಟನೆಗಳು, MD ಅಂದ್ರೆ ಡಾಕ್ಟರ್ ಆಫ್ ಮೆಡಿಸಿನ್ ಪಾಸ್ ಮಾಡಿರುವಂತ ದೊಡ್ಡ ಡಾಕ್ಟರ್ ಬರ್ತಾರೆ. MD ಪಾಸ್ ಮಾಡೋದು ಯಾವಾಗಪ್ಪ ಅಂದ್ರೆ MBBS ಆದ್ಮೇಲೆ ಪಾಸ್ ಮಾಡಬೇಕು. MD ಪರೀಕ್ಷೆ ತಗೊಂಡು ಪಾಸ್ ಮಾಡಬೇಕು, ಅದು MD. ಒಂದು ಚೀಟಿಯಲ್ಲಿ ಔಷಧಿನ ಬರೆದುಕೊಟ್ಟು ಆದಷ್ಟು ಬೇಗ ತರಿಸ್ಬೇಕೆಂದು ಆರ್ಡರ್ ಮಾಡ್ತಾರೆ. ಬೇರೆ ರೋಗಿಗಳನ್ನ ನೋಡ್ತಾ ಇರ್ತಾರೆ. ಮಗಳು ಮತ್ತು ಮೊಮ್ಮಗಳ ಓಲೆ ಅಂದ್ರೆ ಕಿವಿ ಆಭರಣ ತೆಗೆದುಕೊಂಡು ಊರಿಗೆ ಬಂದು ಕರಿಸಿದ್ದೇಗೌಡ ಗಿರಿವಿ ಇಡಲು ಪ್ರಯತ್ನಿಸ್ತಾನೆ. ಯಾರು ಒಪ್ಪಲಿಲ್ಲ. ಸಾಲ ಪಡೆಯಲು ಯತ್ನಿಸ್ತಾ ಸಾಲವನ್ನು ತೆಗೆದುಕೊಳ್ಳಲು ಸಹ ಟ್ರೈ ಮಾಡ್ತಾನೆ. ಎಲ್ಲೂ ಒಂದು ಪೈಸೆ ಹುಟ್ಟಲಿಲ್ಲ ನೋಡಿ. ಎಲ್ಲೂ ಒಂದು ಪೈಸೆ ಸಾಲ ಕೊಡಲ್ಲ. ಬಡವರಿಗೆ ಯಾರು ಸಾಲ ಕೊಡ್ತಾರೆ ನೋಡಿ? ಇದು ಬಡವರ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಈ ದೇಶದಲ್ಲಿ ನನ್ನ ಗಾಂಧಿ ಕಥೆಯಲ್ಲಿ ನಾವು ನೋಡ್ಬೋದಾಗಿದೆ. ಎಷ್ಟು ಕಷ್ಟ ಬಡವರ ಜೀವನ ಅನ್ನೋದನ್ನ ಗಮನಿಸಿ ಪ್ರಿಯ ಮಿತ್ರರೇ. ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳಿವು ಸಿಕ್ಕಲು 250 ರೂಪಾಯಿಗಳಿಗೆ ಮರವನ್ನು ಮಾರಬೇಕಾದರೆ 2 ದಿವಸಗಳು ಹಿಡಿದವು. ದೇಗೌಡನಿಗೆ ಹಲಸಿನ ಮರ ಮಾರುವುದಾಗಿ ಒಂದು ಹೇಳ್ತಾನೆ. ಆ ಕೆಲವರು ಕೇಳ್ತಾರೆ, ಹಲಸಿನ ಮರ ಕೊಡುವುದಾದ್ರೆ ಕೊಂಡುಕೊಳ್ಳುವುದಾಗಿ ಒಂದು ಸುಳಿವು ಸಿಗುತ್ತೆ. ಆಗ
250 ರೂಪಾಯಿಗಳಿಗೆ ಮರವನ್ನು ಮಾರಬೇಕಾದ್ರೆ ಕರಿಸಿದ್ದೇಗೌಡನಿಗೆ 2 ದಿವಸಗಳು ಹಿಡಿತವೆ. ಹಣ ಪಡೆದು ಕರಿಸಿದ್ದೇಗೌಡ ಬಸ್ ಹತ್ತಿ ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲಿ ಪದ್ಯ ನಿಲ್ಲಿಸ್ಕೊಂಡು ಅಳುತ್ತಾ ನಿಂತಿದ್ಲು. ನೋಡಿ, ಏನೋ ದುರ್ಘಟನೆ ಆಗಿದೆ. ನೋಡಿ, ಕರಿಸಿದ್ದೇಗೌಡನ ಮಗಳು ನಿಂಗವ್ವ ಬಾಗಿಲಲ್ಲಿ ತನ್ನ ಮಗಳಾದ ಪದ್ಯನ್ನ ನಿಲ್ಲಿಸ್ಕೊಂಡು ಅಳ್ತಾ ಇದ್ದಾಳೆ. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲೇ ಇಲ್ಲ. ಕರಿಸಿದ್ದೇಗೌಡ ನೋಡಿ, ಆದ್ರೂ ಸಹ ಗಾಂಧಿ ಹೇಗಿದ್ದಾನೆ ಅಂತ ಕೇಳಲಿಲ್ಲ. ಯಾಕಪ್ಪ ಅಂದ್ರೆ ಬದಲು ಯಾವಾಗ ಜೀವ ಹೋಯ್ತು ಎಂದು ಕೇಳಿದ. ಗಾಂಧಿ ಜೀವ ಯಾವಾಗ ಹೋಯ್ತು ಅಂತ ಕೇಳ್ತಾನೆ. ಯಾರೋ ಇವನಿಗೆ ಸುದ್ದಿಯನ್ನ ಮುಟ್ಟಿಸಿರ್ತಾರೆ, ಆದ್ರಿಂದ ಈಗ ಕೇಳ್ತಾನೆ. ರಾತ್ರಿ ಸರೊತ್ತಿನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗಿಸವ್ರೆ ಎಂದು ಅಳಲು ಪ್ರಾರಂಭಿಸಿದ ಮಗಳನ್ನು ಸಂತೈಸುತ್ತಾ ಕರಿಸಿದ್ದೇಗೌಡ ಹೇಳಿದ. ರಾತ್ರಿ ಸರೊತ್ತು ಅಂದ್ರೆ ಮಧ್ಯರಾತ್ರಿಯಲ್ಲಿ ಹೆಣ್ಣಿನ ಮನೆಯಲ್ಲಿ, ಶವಾಗಾರದ ಮನೆಯಲ್ಲಿ, ಹೆಣವನ್ನು ಇಡುವಂತ ಮನೆಯಲ್ಲಿ ಮಲಗಿಸವ್ರೆ ಎಂದು ಮಗಳು ನಿಂಗವ್ವ ಅಳ್ತಾ ಇರ್ತಾಳೆ. ಅವಳನ್ನ ಸಮಾಧಾನ ಪಡಿಸ್ತಾನೆ ಕರಿಸಿದ್ದೇಗೌಡ. ಹೇಳ್ತಾನೆ, ಮನುಷ್ಯರು ಸಾಯದೆ ಕಲ್ಲು ಸತ್ತಾದ, ಮನುಷ್ಯರು ಸತ್ತೋಗದೆ ಕಲ್ಲು ಸತ್ತೋಗ್ತದ ಸುಮ್ಕಿರುಮಂತೆ ಎಂದು ಗಾಂಧಿ ಹೆಣ್ಣನ್ನು ಪಡೆಯಲು ಅಪಹರಣೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕ್ತಾನೆ ಕರಿಸಿದ್ದೇಗೌಡ. ನೋಡಿ, ಇಲ್ಲಿ ಎಷ್ಟು ದುರ್ಘಟನೆ ನಡೀತು. ಈ ವೈದ್ಯರು ಗಾಂಧಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿದ್ರೆ, ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ರೆ ಗಾಂಧಿಯನ್ನು ಬದುಕಿಸ್ಕೋಬೋದಾಯ್ತು. ಬರೀ ಕಾಲಹರಣ ಮಾಡ್ತಲೇ ಗಾಂಧಿ ಜೀವನ ತೆಗಿತಾರೆ. ಇದು ಭಾರತೀಯ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ದುರಂತ. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಅವ್ಯವಸ್ಥೆಯನ್ನ ಇಲ್ಲಿ ಬೆಸಗಳ್ಳಿ ರಾಮಣ್ಣವರು ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ನೋಡಿ, ಇದು ದುರಂತ ಕಥೆ ಆಗುತ್ತೆ, ಕೊನೆಗೆ ಸುಖಾಂತ ಕಥೆ ಆಗಲ್ಲ. ಎಲ್ಲರಿಗೂ ಸಹ ಧನ್ಯವಾದಗಳು.